ಸರ್, ಲೋಕಾಯುಕ್ತಾಧಿಕಾರಿಗಳು ಅಂತಿಮ ವರದಿ ಅಂತೇಳಿ ಏನು ಮಾನ್ಯ ನ್ಯಾಯಾಲಯ ಸಲ್ಲಿಸಿದ್ರು, ಅದು ಅಂತಿಮ ವರದಿ ಅಲ್ಲ. ಆ ಅಂತಿಮ ವರದಿ ಅಂತೇಳಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರು ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ನನ್ನ ತಕರಾರು ಅರ್ಜಿಯಲ್ಲಿ ತಿಳಿಸಿದೆ. ಹಾಗಾಗಿ ಅದು ಅಂಗೀಕರಿಸುವಂಥ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಕೂಡ ನಾನು ಹೇಳಿದೆ. ಅದ್ರ ಬಗ್ಗೆ ಸುದೀರ್ಘವಾಗಿ ವಾದವನ್ನು ಕೂಡ ಮಾಡಿದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ನಾನು ಮಾಡಿದಂಥ ವಾದವನ್ನು ಮತ್ತು ದಾಖಲೆಯನ್ನು ಪರಿಗಣಿಸಿ ಇದು ಅಂತಿಮ ವರದಿ ಅಲ್ಲ, ಹಾಗಾಗಿ ಈ ವರದಿಯನ್ನು ಪರಿಗಣಿಸಿ ಯಾವುದೇ ರೀತಿ ಆದೇಶ ಮಾಡೋಕ್ಕಾಗಲ್ಲ, ಹಾಗಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸಿ ಅಂತೇಳಿ ಲೋಕಾಯುಕ್ತಾಧಿಕಾರಿಗಳಿಗೆ ಮೇ 7ನೇ ತಾರೀಕು ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಷ್ಟೊಳಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿ. ಸರ್, ಈಗ ಇಡಿ ಏನೋ ತಕರಾರು ಅರ್ಜಿಗಳನ್ನು ಕೂಡ ಹಾಕಿತ್ತು, ಆದರೆ ಈಗ ತಕರಾರು ಅರ್ಜಿ ಹಾಕ್ಬೋದು ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಹೇಳಿರುವಂಥದ್ದು ಒಂದು ರೀತಿಯಾಗಿ ನಿಮ್ಮ ಒಂದು ದೂರಿಗೆ ಎಲ್ಲ ಒಂದು ರೀತಿಯಾಗಿ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ವಿಶ್ವಾಸ. ಹೌದು ಸರ್, ನನ್ನ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ಆನೆ ಬಲ ಸಿಕ್ಕಂತಾಗಿದೆ. ಯಾಕಂದರೆ ಇಡಿಯನ್ನು ಕೂಡ ಸಂವಿಧಾನಿಕವಾಗಿ ರಚನೆ ಆಗಿರೋ ಒಂದು ತನಿಖಾ ಸಂಸ್ಥೆ, ಹಾಗಾಗಿ ಅವರು ಪರಿಗಣಿಸತಕ್ಕಂಥ ಸಾಕ್ಷ್ಯಗಳನ್ನು ಪರಿಗಣಿಸಲೇಬೇಕಾಗುತ್ತೆ. ಒಂದು ಸಾಕ್ಷ್ಯಾಧಾರ ನಾನು ಮಾನ್ಯ ನ್ಯಾಯಾಲಯಕ್ಕೆ ಅದನ್ನೇ ಗಮನಕ್ಕೆ ತಂದೆ. ಅವರು ತನಿಖಾ ಸಂಸ್ಥೆ ಅಂತೇಳಿ ಪರಿಗಣಿಸಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ತನಿಖೆಯಲ್ಲಿ ಕಂಡುಬಂತಹ ಮಾಹಿತಿ ಮತ್ತು ದಾಖಲಾತಿಗಳನ್ನು ತನಿಖಾಧಿಕಾರಿ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರೋದ್ರಿಂದ ಅವರು ಈ ಪ್ರಕರಣಕ್ಕೆ ಒಂದು ಸಾಕ್ಷಿದಾರ ಆಗ್ತಾರೆ. ಹಾಗಾಗಿ ಸಾಕ್ಷಿದಾರ ಕೊಟ್ಟಿರೋಂಥ ಸಾಕ್ಷ್ಯವನ್ನು ಪರಿಗಣಿಸಬೇಕಾಗೋದು ತನಿಖಾಧಿಕಾರಿ ಕರ್ತವ್ಯ ಆಗುತ್ತೆ ಅನ್ನೋ ವಿಚಾರ ಕೂಡ ನಾನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಇವತ್ತೊಂದು ಸೂಕ್ತ ಆದೇಶನ ಮಾಡಿರೋಂಥದ್ದು. ಅಂದರೆ ಈಗ ನೆಕ್ಸ್ಟು CM ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಎದುರಾಗುತ್ತೆ ಅಂತ ಹೇಳ್ತೀರಾ ಅಥವಾ ಹೇಗೆ? ಸರ್, ನಾನು ಏನು ದೂರು ದಾಖಲು ಮಾಡಿದೆ ಆವತ್ತಿಂದನೇ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಶುರುವಾಗಿದೆ. ಅವರು ತಮ್ಮ ಅಧಿಕಾರ ಪರವಾನ ಬಳಸ್ಕೊಂಡು ಈ ರೀತಿ ಸುಳ್ಳು ವರದಿ ಸಲ್ಲಿಸುವಂಥದ್ದು ಮತ್ತೊಂದು ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರು ಏನೇ ಪ್ರಯತ್ನ ಪಟ್ಟರು ಕೂಡ ನನ್ನ ಕಾನೂನಾತ್ಮಕ ಹೋರಾಟ ಮುಂದುವರಿದಿದೆ. ಅವ್ರಿಗೆ ಶಿಕ್ಷೆ ಕೊಡಿಸೋವರೆಗೂ ನಾನು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗೋದು ಎಲ್ಲ ಸಾಧ್ಯತೆ ಇದ್ದೇ ಇದೆ.